ಜಿಲ್ಲಾದ್ಯಂತ ವಿವಿಧ ವಸತಿ ಶಾಲೆಗಳು ಮತ್ತು ಹಾಸ್ಟೆಲ್ಗಳ ಅವ್ಯವಸ್ಥೆ ಸಮಸ್ಯೆಯನ್ನು ಗಂಭೀರವಾಗಿ ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾಡಳಿತ, ತಾಲೂಕಾಡಳಿತ ಮತ್ತು BCM ಅಧಿಕಾರಿಗಳು ಯಾಕೆ ಪರಿಗಣಿಸ್ತಾ ಇಲ್ಲ? ಕೆಲವೇ ದಿನಗಳ ಹಿಂದೆ ಈ ವಸತಿ ಶಾಲೆಗಳಲ್ಲಿ ಮಲಮೂತ್ರವನ್ನು ಮಕ್ಕಳ ಕೈಯಲ್ಲಿ ಸ್ವಚ್ಛತೆ ಮಾಡಿದ ಪ್ರಕರಣ ಮತ್ತು ಹೆಣ್ಣು ಮಕ್ಕಳ ವಿಡಿಯೋ ಚಿತ್ರೀಕರಣ ಇಡೀ ರಾಜ್ಯದಲ್ಲಿಯೇ ಕೋಲಾರ ಜಿಲ್ಲೆಯ ಮಾನ ಮರ್ಯಾದೆ ಅಂತ ಕಳೆದಂಥ ಅಧಿಕಾರಿಗಳ ಮತ್ತು ಅಲ್ಲಿನ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ. ಏನನ್ನ ಸಮಸ್ಯೆಯಾದಾಗ ಅಲ್ಲಿಗೆ ಆ ಸಮಸ್ಯೆಯ ಜಾಗಕ್ಕೆ ಹೋಗುವಂಥ ಜಿಲ್ಲಾಧಿಕಾರಿಗಳಿರ್ಬೋದು, ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಉಸ್ತುವಾರಿ ಸಚಿವರಿರ್ಬೋದು, ರಾಜ್ಯದ ಮುಖಂಡರಿರ್ಬೋದು, ರಾಜ್ಯದ ರಾಜಕೀಯ ವ್ಯಕ್ತಿಗಳಿರ್ಬೋದು, ಹೋಗಿ ಆ ಸಮಸ್ಯೆಯನ್ನು ಆ ಮಟ್ಟಿಗೆ ಪತ್ರಿಕಾ ಮತ್ತು ಮಾಧ್ಯಮಕ್ಕೆ ಪೋಸ್ ಕೊಟ್ಟು ಹೋಗಿದ್ದಾರೆ ಅಂದರೆ ಆ ಸಮಸ್ಯೆ ಬಗ್ಗೆ ಮಾಡ್ತಾ ಇಲ್ಲ. ನಿನ್ನೆ ತಾನೇ ಅರಾಬಿಕೊತ್ತೂರಿನಲ್ಲಿ ಅಲ್ಲಿನ ಹಾಸ್ಟೆಲ್ ಅವ್ಯವಸ್ಥೆ ಅಂದರೆ ಅಲ್ಲಿನ ಜಗ್ಗಾಟ, ಅಲ್ಲಿನ ಅಧಿಕಾರಿಗೆ ಜಗ್ಗಾಟದಿಂದ ಊಟಕ್ಕೆ ವಿಷ ಹಾಕಿ ಸುಮಾರು 16ರಿಂದ 20 ಜನ ಹಾಸ್ಪಿಟಲ್ಗೆ ಅಡ್ಮಿಂಟ್ ಆಗಿದ್ದಾರೆ. ಇದಕ್ಕೆ ಯಾರು ಹೊಣೆ? ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳು ಇವತ್ತು ಖಾಸಗಿ ಶಾಲೆಗಳ ಶುಲ್ಕ ಭರಿಸಲಾಗದೆ ಸರ್ಕಾರದಿಂದ ದೊರೆಯುವಂಥ ಸವಲತ್ತುಗಳನ್ನು ಪಡೆದು ಮಕ್ಕಳು ವಿದ್ಯಾವಂತರಾಗಿ ಅಂತೇಳಿ ಆ ಶಾಲೆಗೆ ತರಿಸೋದೇ ತಪ್ಪ? ಬಡ ಮಕ್ಕಳಿಗೆ ನ್ಯಾಯ ಬೇಡವಲ್ಲ? ಒಂದು ಕಡೆ ಹಾಜರಾತಿಯಲ್ಲಿ ಅಕ್ರಮ, ಇನ್ನೊಂದು ಕಡೆ ಊಟ ಇವತ್ತು ಸರಬರಾಜು ಮಾಡಿದ ಆಹಾರ ಅವರು ಕಳಪೆ ಗುಣಮಟ್ಟದ ಎಲ್ಲ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಿ ಅತಿ ಹೆಚ್ಚಿನ ಬೆಲೆಯ 100 ರೂಪಾಯಿ 200 ರೂಪಾಯಿ KGಗಾಗಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಜೊತೆಗೆ ಹಾಸ್ಟೆಲ್ಗಳಲ್ಲಿ ದಿಂಬಾಯಿಂದ ಹಿಡಿದು ಹಾಸಿಗೆಯಿಂದ ಹಿಡಿದು ಆ ಮಕ್ಕಳು ಉಪಯೋಗಿಸುವ ಪ್ರತಿಯೊಂದೂ ಕಳಪೆ ಎಲ್ಲ ಕಳಪೆ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಆಸ್ಪತ್ರೆ ಅವ್ಯವಸ್ಥೆಯನ್ನು ಸರಿಪಡಿಸುವಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು BCM ಹಾಸ್ಟೆಲ್ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಬಡ ಮಕ್ಕಳ ಹೆಸರಿನಲ್ಲಿ ಹಣ ಮಾಡುವ ದಂಧೆಯನ್ನು, ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡುತ್ತಿರುವಂತಹ ಈ ಹಾಸ್ಟೆಲ್ ವಾರ್ಡನ್ಗಳಿರ್ಬೋದು, ಅಲ್ಲಿನ ಅಧಿಕಾರಿಗಳಿರ್ಬೋದು, ಅಡುಗೆ ಇರ್ಬೋದು, ಅವರ ಒಳ ಒಪ್ಪಂದ ಇಲ್ಲದಂತೆ ಅವರ ಒಳ ಜಗಳಕ್ಕೆ ಅಂತ್ಯ ಯಾವಾಗ ಆಗ್ತೀರಾ? ಇದು ನಮ್ಮ ಪ್ರಶ್ನೆ ಅಲ್ಲ, ಇಡೀ ಕೋಲಾರ ಜಿಲ್ಲೆಯ ಬಡ ರೈತ ಕೂಲಿ ಕಾರ್ಮಿಕರ ಪ್ರಶ್ನೆಯಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಲ್ಲಿ ಮತ್ತು BCM ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ತೀವಿ, ಇಲ್ಲಿ ಜಾತಿ ವ್ಯವಸ್ಥೆ ಸಾಯಬೇಕು. ಯಾವತ್ತೂ ಎಲ್ಲ ಹೋರಾಟಗಾರರು ಒಂದಾಗಿ ಕೋಲಾರ ಜಿಲ್ಲೆಯ ಹಾಸ್ಟೆಲ್ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು, ಮಕ್ಕಳಿಗೆ ಆಗುತ್ತಿರುವ ಅನಾನುಕೂಲಗಳನ್ನು ತಪ್ಪಿಸಬೇಕು. ಇಲ್ಲವಾದರೆ ಖಂಡಿತವಾಗಲೇ ಈ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರೇ ನೀವು ಇದ್ದೀರಾ ಇಲ್ಲ ಸತ್ತೋಗಿದ್ದೀರಾ ನಮಗೆ ಪ್ರಶ್ನೆ ಬೇಕಾಗ್ತದೆ. ಈ ಕೂಡಲೇ ಸಂಬಂಧಪಟ್ಟ ಹಾಸ್ಟೆಲ್ ಅವ್ಯವಸ್ಥೆಯನ್ನು ಸರಿಪಡಿಸಿ ಕಳಪೆ ಗುಣಮಟ್ಟದ ಆಹಾರವನ್ನು ಪದಾರ್ಥಗಳನ್ನು ಸರಬರಾಜು ಮಾಡುವ ಗುತ್ತಿಗೆದಾರರು ಮತ್ತು ಅದಕ್ಕೆ ಸಹಕರಿಸುವ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲೇಬೇಕು. ಇಲ್ಲವಾದರೆ ಆಗಸ್ಟ್ 15ನೇ ತಾರೀಕು ಕಳಪೆ ಆಹಾರದ ಸಮೇತ ಕೋಲಾರ ಉಸ್ತುವಾರಿ ಸಚಿವರು ಬರ್ತಾರೆ ಬೆಳಗ್ಗೆ 7 ಗಂಟೆಗೆ ಧ್ವಜಾರೋಹಣ ಮಾಡಲು ಆ ಪಲ್ವಿ ಸರ್ಕಲ್ನಲ್ಲಿ ಗೆರಾವ್ ಹಾಕುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಇಲಾಖೆಯವರಿಗೆ ನೀಡ್ತಾ ಇದ್ದೀವಿ. ವಸತಿ ಶಾಲೆ ಅನ್ನೋದು ಬಡ ಮಕ್ಕಳಿಗೆ ವರ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ವಿ. ಈಗ ಶಾಪವಾಗಿ ಪರಿಗಣನೆ ಆಗ್ತಾ ಇದೆ. ಅದು ಕಾರಣ ಏನು ಅಂದರೆ ಅಲ್ಲಿರೋ ಸಿಬ್ಬಂದಿ ಕಿತ್ತಾಡಿಕೊಂಡು ಕಿತ್ತಾಡಿಕೊಂಡು ಅಲ್ಲಿರೋ ಮಕ್ಕಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳು ಅಲ್ಲೆಲ್ಲ ಓದ್ಕೊಂಡು ಏನೋ ಸಾಧಿಸಬೇಕು ಅಂತಲ್ಲ ಹಾಸ್ಟೆಲಿರೋವಂಥ ಮಕ್ಕಳಿಗೆ ವಿಷ ಬೆರೆಸಿ ಅವ್ರನ್ನ 15 ಜನನ ಹಾಸ್ಪಿಟಲ್ ಅಡ್ಮಿಟ್ ಮಾಡೋ ಥರ ನಡ್ಕೊತಾ ಇದೆ. ಸಮಾಜ ಇಲಾಖೆ ಏನಾದರೂ ನಿದ್ದೆ ಮಾಡ್ತಾ ಇದೆಯಾ ಏನೋ ಅನಿಸ್ತಾ ಇದೆ. ಯಾಕಂದರೆ ಪ್ರತಿಯೊಂದು ವಿಷಯದಲ್ಲೂ ವಸತಿ ಶಾಲೆಯಲ್ಲಿ ಇರುವಂಥ ಪ್ರತಿಯೊಬ್ಬ ಮಕ್ಕಳನ್ನು ಶೋಷಿತಗೊಳಿಸ್ತಾ ಇದ್ದಾರೆ. ಈ ಮೋರಿ ಕ್ಲೀನ್ ಮಾಡಿಸೋದು, ಮಲಮೂತ್ರ ವಿಸರ್ಜನೆ ಮಾಡಿರೋದು ಗುಂಡಿಗಳು ಕ್ಲೀನ್ ಮಾಡಿಸೋದು, ಇವ್ರು ಮಾಡ್ತಾ ಇರೋದು ಅಂದರೆ ಬಡ ಮಕ್ಕಳು, ರೈತ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ದಲಿತರ ಮಕ್ಕಳು ಅಂದರೆ ಅಷ್ಟೊಂದು ಕೀಳಾಗ್ಬಿಟ್ಟಿದ್ದಾರೆ ಅವ್ರಿಗೆ. ಅವರೊಂದು ಸ್ವಾರ್ಥಕ್ಕೋಸ್ಕರ ಅಲ್ಲಿ ಹಗಲು ದರೋಡೆ ಮಾಡ್ತಾಯಿದ್ದಾರೆ. ಅವರು ರೇಷನಲ್ಲಿ ಹಗಲು ದರೋಡೆ, ಅವ್ರಿಗೆ ಹಾಕೋ ಆಹಾರದಲ್ಲಿ ದರೋಡೆ, ಅವ್ರು ಕೊಟ್ಟಿರೋಂಥ ಹಾಸಿಗೆ, ದಿಂಬು, ಸೋಪು, ಪೇಸ್ಟು, ಬ್ರಷು ಪ್ರತಿಯೊಂದರಲ್ಲೂ ದರೋಡೆ. ಇದು ಮಾಡಿದ್ರೆ ಅದನ್ನು ಯಾರೂ ಕಣಿಸಲ್ಲ. ಈಗ ಮಕ್ಕಳಿಗೆ ಇವಾಗ ಮೊನ್ನೆ ಯಾರು ಅಡ್ಮಿಟ್ ಆಗಿದ್ದಾರೆ 15 ಜನ ಮಕ್ಕಳು, ಆ ಮಕ್ಕಳ ತಂದೆ ತಾಯಿ ಗೋಳು ನೋಡೋರು ಯಾರು? ಈಗ ಸಮಾಜ ಕಲ್ಯಾಣ ಇಲಾಖೆಯವರು, BCM ಹಾಸ್ಟೆಲ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಇದ್ರ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅಲ್ಲಿರೋ ಸಿಬ್ಬಂದಿನ ಅಮಾನತುಗೊಳಿಸಿ ಆ ಮಕ್ಕಳಿಗೆ ಸಂಪೂರ್ಣ ಗುಣ ಆಗೋವರೆಗೂ ಎಲ್ಲ ಜವಾಬ್ದಾರಿ ಸರ್ಕಾರನೇ ಭರಿಸಬೇಕು ಅಂತ ಈ ಮೂಲಕ ನಾವು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇಲ್ಲದಿದ್ದರೆ BCM ಹಾಸ್ಟೆಲು ಹಾಗೂ ಎಲ್ಲೆಲ್ಲಿ ವಸತಿ ಶಾಲೆಗಳಿದೆಯೋ ಎಲ್ಲ ಕಡೆಯೂ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಅಹೋರಾತ್ರಿ ಧರಣಿ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ.